ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆದೇಶ್ವರ್ ಮತ್ತು ಭಾಗ್ಯ ಪೊಲೀಸ್ ಸ್ಟೇಷನ್ನಿಂದ ಬಂದರೆ ಮತ್ತೊಂದು ಸಮಸ್ಯೆ ಶುರುವಾಗ್ತದೆ. ಈ ಕಡೆ ಭಾಗ್ಯ ಮನೆಯಲ್ಲಿದ್ದ ಆದೇಶ್ವರ್ ಕೊಟ್ಟ 25 ಲಕ್ಷ ರೂಪಾಯಿ ಕಳ್ಳತನವಾಗಿದೆ. ಹಾಗಿದ್ರೆ ಕಳ್ಳಿ ಯಾರಪ್ಪ ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾಡಿದ ತಪ್ಪಿಗೆ ಭಾಗ್ಯ ಮತ್ತು ಆದೇಶ್ವರ್ ಪೊಲೀಸ್ ಸ್ಟೇಷನ್ನ ಮೆಟ್ಲನ್ನು ಹತ್ತಬೇಕಾಗುತ್ತೆ. ಅಲ್ಲಿ ಆದೇಶ್ವರ್ ತನ್ನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡ್ಕೋತಾರೆ. ತನ್ನ ಸೂತ್ರು ಪರವಾಗಿಲ್ಲ ಚಾಲೆಂಜಲ್ಲಿ, ಆದರೆ ಭಾಗ್ಯ ಪೊಲೀಸ್ ಸ್ಟೇಷನಲ್ಲಿ ಇರಬಾರ್ದು ಅಂತ ಹೇಳಿ ಆದೇಶ್ವರ್ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೆ ಕಮಿಷನ್ ಅನ್ನ ಕರೆಸಿ ಆಗಿರೋ ವಿಷಯನ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಈ ಕಡೆ ಭಾಗ್ಯ ಮತ್ತೆ ಆದೇಶ್ವರ್ ಮನೆಗೆ ಬರ್ತಿದ್ದಾಗ ನಿಜವಾಗ್ಲೂ ಇಲ್ಲಿ ಕುಸುಮ ಆಂಟಿ ಹಾಗೆ ಧರ್ಮ ಅಂಕಲ್ ಎಲ್ರಿಗೂ ಕೂಡ ಒಂದು ರೀತಿಯ ಸಮಾಧಾನ ಆಗುತ್ತೆ. ಕೊನೆಗೂ ಭಾಗ್ಯ ಆದಿ ಬಂದ್ರು ಅಂತ ಹೇಳಿ ಇಲ್ಲಿ ಅಲ್ಲಿ ಏನಾಯ್ತು ಏನು ಅಂದಾಗ ಅವ್ರಿಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ತಪ್ಪು ತಿಳುವಳಿಕೆಯಿಂದ ಇಷ್ಟೆಲ್ಲ ಆಗಿದೆ ಅಂದಾಗ ಅಯ್ಯೋ ನಾವು ಎಷ್ಟೆಲ್ಲ ಹೇಳಿದ್ವಿ ಗೊತ್ತಾ, ಆದರೆ ನಮ್ಮ ಮಾತು ಕೇಳೋಕೆ ರೆಡಿ ಇಲ್ಲ. ಅವರು ಎಷ್ಟು ಇರಬೇಕು ಅವ್ರಿಗೆ ಪೊಲೀಸ್ ಅಂದ ಮಾತ್ರಕ್ಕೆ ನಮ್ಮ ಮಾತು ಯಾರು ಕೇಳಬಾರ್ದು ಅಂತ ಇದೆಯಾ ಅಂತ ಕುಸುಮವರೆಲ್ಲ ಹೇಳ್ತಿದ್ದಾರೆ. ಇದಕ್ಕೆಲ್ಲ ನಾನೇ ಕಾರಣ, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆದೇಶ್ವರ್ ಕ್ಷಮೆ ಕೇಳ್ತಾರೆ. ಅಯ್ಯೋ ಯಾಕಪ್ಪ, ನೀನೇನು ತಪ್ಪು ಮಾಡಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ನೀನು ತಪ್ಪು ಮಾಡೋಕ್ಕೆ ಸಾಧ್ಯನಾ? ಅವ್ರಿಗೆಲ್ಲೋ ಭ್ರಮೆ ಹಿಡ್ದಿತ್ತು ಅನ್ಸತ್ತೆ ಅಂತ ಕುಸುಮವ್ರು ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ. ನಂತರ ಇಲ್ಲಿ ಭಾಗ್ಯ ಆ ಒಂದು ಚಾಲೆಂಜ್ನ ಕೊನೆಯ ದಿನ ತನ್ನ ಸೋಲನ್ನು ಒಪ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ತಾನು ದುಡ್ಡಿಟ್ಕೋಬೇಕು ಅಂತ ಒಬ್ಬ ಶ್ರೀಮಂತ ವ್ಯಕ್ತಿ ಎಷ್ಟೆಲ್ಲ ಪಾಡ್ಪಟ್ರು ಅವ್ರಿಗೆ ನಿಜವಾಗ್ಲೂ ಬೇಜಾರು ಮಾಡೋದು ಸರಿ ಇಲ್ಲ. ನಾನು ಸೋಲ್ಬೇಕಾಗತ್ತೆ, ಸೋತು ಆ ದುಡ್ಡನ್ನು ತಗೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೆ. ನಾನು ಇವತ್ತು ನನ್ನ ಸೋಲನ್ನು ಒಪ್ಕೋತಾ ಇದ್ದೀನಿ, ನಾನು ನೀವು ಕೊಟ್ಟಿರೋ ದುಡ್ಡನ್ನು ತಗೋತೀನಿ ಅಂತ ಭಾಗ್ಯ ಹೇಳ್ತಾರೆ. ಇತ್ತ ಕಡೆ ಮಾವ ಅಂತೂ ಬಂದದ್ದೆ ಆದೇಶ್ವರ್ಗೆ, ನೀನೇ ನಿನ್ನ ಕೈಯಾರೆ ದುಡ್ಡು ಕೊಡಪ್ಪ ಅಂತ ಹೇಳಿ ಬ್ರೀಫ್ ಕೇಸನ್ನು ಕೊಡ್ತಾರೆ. ಬ್ರೀಫ್ ಕೇಸ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರೆ ಅಲ್ಲಿ ದುಡ್ಡು ಕಾಣಿಸ್ತಿಲ್ಲ. ದುಡ್ಡು ಇಲ್ಲಿ ಇಲ್ವಲ್ಲ ಅಂದಾಗ ಇಡೀ ಮನೆ ಶಾಕ್ ಆಗುತ್ತೆ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಹಾಗಿದ್ರೆ 25 ಲಕ್ಷ ರೂಪಾಯಿ ಎಲ್ಲಿ ಹೋಗಿರ್ಬೋದು? ಖಂಡಿತ ಇದನ್ನ ಕನ್ನಿಕಾನೆ ಮಾಡಿದಾಳೆ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ತಾಂಡವ್ ಮಾಡಿರೋ ಸಾಧ್ಯತೆ ಇದೆ. ತಾಂಡವ್ ಖಂಡಿತ ಭಾಗ್ಯ ಕೈಲಿ ಉಳಿಗಾಲ ಇಲ್ಲ. ಈ ಕಡೆ ಕನಿಕಾ ಮಾಡಿದ್ರು ಕೂಡ ಆದೇಶ್ವರ್ನು ಕೂಡ ನೋಡ್ದೆ ಇಲ್ಲಿ ಭಾಗ್ಯ ಕನಿಕಾ ಕಪಾಳಕ್ಕಂತೂ ಬಾರಿಸ್ತಾರೆ.